ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಭಾನುವಾರ ಬೆಳಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಏನಾಯಿತು ಅಂದರೆ, ನಾನು ಗ್ಯಾಸ್ ಸ್ಟವ್ ಮೇಲೆ ಇವತ್ತು ತಿಂಡಿನ ಮಾಡ್ತಾಯಿದ್ದೆ. ಅನ್ನಕ್ಕೆ ಅಂತ ಇಟ್ಟಿದ್ದೆ, ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು. ಅದು ಗ್ಯಾಸ್ ಇವತ್ತು ನನಗೆ ಅರ್ಧಂಬರ್ಧ ಕೈ ಕೊಟ್ಬಿಡ್ತು. ಸಡನ್ನಾಗಿ ಗ್ಯಾಸ್ ಖಾಲಿ ಆಗ್ಬಿಡ್ತು. ಅದಕ್ಕೆ ಸಡನ್ನಾಗಿ ಬಂದೀಗ ಕೊಟ್ಟಿಗೆಯಲ್ಲಿ ಒಂದು ಒಲೆ ಇತ್ತು, ಅದರಲ್ಲೇ ಇವಾಗ ಒಲೆ ಕಚ್ಕೊಳ್ತಾ ಇದ್ದೀನಿ. ಇನ್ನೂ ಕಸನೂ ಸಹ ಕುಡಿಸಿಲ್ಲ, ಸಗಣಿ ಎಲ್ಲ ಇನ್ನೂ ಸಗಣಿನೂ ಸಹ ಎತ್ತಿಲ್ಲ. ಏನಪ್ಪ ಅಂತ ಅಂದರೆ, ಈಗ ಅರ್ಧಂಬರ್ಧ ಈ ಕುಕ್ಕರಲ್ಲಿ ರೈಸ್ ಬೆಂದ್ಬಿಟ್ಟಿದೆ. ಇವಾಗ ಹಂಗೇನೆ ಈಗ ಕಸ ಎಲ್ಲ ಗುಡಿಸ್ಕೊಂಡು ಈಗ ರೈಸ್ ಇದು ಮಾಡೋಕ್ಕೆ ಹೋದರೆ ಅಷ್ಟರೊಳಗೆ ಅನ್ನ ಮುಳ್ಳಕ್ಕಿ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾನು ಇವಾಗ ಫಸ್ಟೇ ಒಲೆನ ಕಚ್ಬಿಟ್ಟು ಕುಕ್ಕರ್ನ ತಂದಿಡ್ತಾ ಇದ್ದೀನಿ. ಇವಾಗ ಸುಮ್ಮನೆ ಕಸ ಗುಡ್ಸ್ಕೊಂಡು ಕುತ್ಕೊಂಡ್ರೆ ಈಗ ಅನ್ನ ಅರ್ಧಂಬರ್ಧ ಆಗಿರೋದು ಇದಿತ್ತಲ್ಲ ಲಗೂಟ ಅಲ್ಲೇ ಒಳಗೆ ಇತ್ತಲ್ಲ, ಒಳಗೆ ಇತ್ತ ಇಲ್ಲ ಕಸ ಗುಡ್ಸ್ಕೊಡ್ತಾರೆ ಆಗಲ್ಲ. ಅನ್ನ ಇದಾಯ್ತದೆ, ಅರ್ಧಂಬರ್ಧ ಬೆಂದೈತೆ. ಕಸ ಗುಡ್ಸೋರ್ಗು ಇರ್ತದ ಅನ್ನ. ಒಲೆ ಒಳಗಿಲ್ಲಪ್ಪ ಇಲ್ಲಿ. ಅದನ್ನೇ ಯಾವ್ದಾರ ಒಂದು ಇಕ್ಕತ್ತೆ ಕೊಡೋಣ ಬೇರೆ ಬಿಟ್ಟ ಒಲೆ ಒಳಗಿಲ್ಲ ಇತ್ತಲ್ಲ, ಅದು ಬೇರೆದಿಲ್ಲೈತೆ. ಇನ್ನೊಂದು ಇತ್ತಂಬ ಸೌದೆ ಕಚ್ಕೊಳ್ಳಿ ನಿನ್ಗೆ ಬಿಸಿ ಅಲ್ಲ, ಅದೇ ಎಡಮಟ ಐತಲ್ಲ ಅದು ನಂಗೆ ಗೊಜ್ಜು ಮಾಡ್ಬೇಕಿನ್ನ. ಒಂದೇ ಒಂದು ಸಾಕು. ಒಂದೇ ಒಟ್ಟು ಎಂದೈತೆ ಒಣಗಿರ ಇವ್ರ ತಂದಿದೆ ಅಂತ ಹೋಗ್ಬಿಟ್ಟು ಒಟ್ಟು ಅವಾಗಲೇ ಖಾಲಿ ಆಗಿದ್ರೆ ಬೆಳಗ್ಗೆನೆ ತಪ್ಪಲಿಲ್ಲ ನನಗೆ. ಫ್ರೆಂಡ್ಸ್, ಹಾಗೇನೆ ಈ ಕಡೆ ನಮ್ಮ ಕೋಳಿ ನೆನ್ನೆನೆ ಮರಿ ಮಾಡಿತ್ತು. ಮೊಟ್ಟೆ ಮರಿ ಮಾಡೋದಕ್ಕೆ ಅಂತ ಕುಣಿಸಿದ್ದು. ಇವಾಗ ಎಷ್ಟು ಮರಿ ಮಾಡಿದೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದು. ಮೊಟ್ಟೆ ಕೆಟ್ಟಾಗಿದೆ ನೋಡಿಲ್ಲಿ, ಚೆನ್ನಾಗಿ ಬರ್ರಿ. ಚೆನ್ನಾಗೈತಿ. ಓಪನ್ ಮಾಡ್ಬೋದು. ಬಲ್ತೈತ ಮರಿ? ಬಲ್ತೆ ಬಡ್ಕತೈತೆ. ಕೊಡ್ಲ ಮೊಟ್ಟೆ ಉಪ್ಪು ನೋಡೋದು.
ಹೊಯ್ದು ಮೊಟ್ಟೆ ಮಾಡ್ಕೊಂಡಿದ್ದ ಪೀಸಲ್ಲಿ ಫ್ರೆಂಡ್ಸ್. ಹಾಗೇನೆ ಒಂದು ಮೊಟ್ಟೆ ಹಾಗೆ ಇತ್ತು, ಅದರಲ್ಲಿ ಮರಿನೂ ಸಹ ಇತ್ತು. ಅದನ್ನು ಇವಾಗ ಮೇಲ್ಗಡೆ ಓಡೆಲ್ಲ ರಿಮೂವ್ ಮಾಡಿಬಿಟ್ಟು ಕೋಳಿ ಜೊತೆ ಇಡ್ತೀವಿ. ಈಗ ಅದನ್ನು ಕೋಳಿ ಕಾವು ಕೊಡ್ಕೊಳ್ಳುತ್ತೆ. ಸರಿ ಸಲ ಅಷ್ಟು ಚೆನ್ನಾಗಿ ಮರಿ ಮಾಡ್ಕೊಳ್ಳೋದು. ಬರೀ ಮರಿ ಸದ ಒಲೆ ಸುತ್ತಿಕ್ಕಿದ್ರು ಆಗಲ್ಲ ಬದಲಾಯಿ. ಫ್ರೆಂಡ್ಸ್, ಹಾಗೇನೆ ನಾನಿವತ್ತು ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ರೈಸ್ನ ಮಾಡಿದ್ದು. ಹಾಗೇನೆ ಇವತ್ತು ಹೆಂಗಿರು ಒಲೆನ ಕಚ್ಚಿದ್ದೀನಿ ಅಂತ ಅಂದ್ಬಿಟ್ಟು ರೊಟ್ಟಿ ಮಾಡೋಣ. ಇವತ್ತು ತುಂಬ ದಿನ ಆಗಿತ್ತು ರೊಟ್ಟಿ ಮಾಡಿ, ಅದಕ್ಕೋಸ್ಕರ ಇವಾಗ ರೊಟ್ಟಿ ಹಿಟ್ಟನ್ನ ಮಿತ್ಕೊಂಡು ತೊಗೊಂಬಂದಿದ್ದೀನಿ. ಫ್ರೆಂಡ್ಸ್, ಹಾಗೆಯೇ ನಾವು ಗ್ಯಾಸ್ ಸ್ಟವ್ ಮೇಲೆ ರೊಟ್ಟಿ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ನಾವು ಒಲೆ ಮೇಲೆ ಹಾಕಿದರೆ ರೊಟ್ಟಿನ ತುಂಬಾ ರುಚಿಯಾಗಿ ಬರ್ತವೆ, ಮತ್ತು ಬೇಯೋದು ಅಷ್ಟೇ ತುಂಬ ಚೆನ್ನಾಗಿ ಬೇಯ್ತವೆ. ಟವಲ್ ಐತಲ್ಲ, ಟವಲ್ ತೊಳೆಯೋ ಟವಲ್ಗಳವಲ್ಲ, ಅದಕ್ಕೆ ಸುತ್ತಕ್ಕೆ. ಫ್ರೆಂಡ್ಸ್, ಹಾಗೆಯೇ ನಮ್ಮ ಯಜಮಾನ್ರು ಕೋಳಿ ಅದೇ ನಾವು ಮೊಟ್ಟೆ ಒಳಗಿಂದ ತೆಗೆದ್ವಲ್ಲ ಮರಿ, ಅದನ್ನು ಏನಕ್ಕೆ ಇಡೋಣ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಅದಕ್ಕೆ ನಾನು ಒಂದು ಟವಲ್ಗೆ ಇಟ್ಟರೆ ಸ್ವಲ್ಪ ಕಾವಿರುತ್ತಲ್ವ, ಆವಾಗ ಸ್ವಲ್ಪ ಕಾವು ತೊಗೊಂಡು ಮರಿ ಸ್ವಲ್ಪ ಇದಾಗುತ್ತೆ ಅಂತ ಅಂದ್ಬಿಟ್ಟು ಟವಲ್ ಒಳಗೆ ಇಡಿ ಅಂತ ಹೇಳ್ತಾ ಇದ್ದೆ. ನಾನು ಎಷ್ಟೋ ಸಲ ನೋಡ್ಬಿಟ್ಟು ಹೋಗ್ತೀವಿ, ಆ ಕೋಳಿ ಎದ್ದೋದ್ಮೇಲೆ ಅದ್ರೊಳಗೆ ಹೋಗೋ ರಾಗಿ ಉಡ್ತಕ್ಕ ಎಷ್ಟೋ ಸಲ ನೋಡಿ ಓಡಿಸಿದ್ವಿ. ಫ್ರೆಂಡ್ಸ್, ಹಾಗೆಯೇ ನಾನು ರೊಟ್ಟಿ ಎಲ್ಲ ಹಾಕಾಯಿತು. ಇವಾಗ ಆ ರೊಟ್ಟಿಗೆ ನಾನು ಕಾಂಬಿನೇಷನ್ ಆಗಿ ಏನು ಮಾಡ್ತಿದ್ದೀನಿ ಅಂದರೆ ತೆಂಗಿನ ತುರಿನ ಹುರಿತಾ ಇದ್ದೀನಿ. ಈ ತೆಂಗಿನ ತುರಿಗೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಟೊಮೊಟೊ ಮತ್ತು ಕರಿಬೇವಿನ ಸೊಪ್ಪು ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹುರಿದ್ರೆ ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿಗಂತೂ ತುಂಬಾ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ನನಗೆ ರೊಟ್ಟಿಗೆ ಇದೇ ತುಂಬಾ ಇಷ್ಟ. ನಮ್ಮನೇಲಿ ಏನಾದ್ರು ರೊಟ್ಟಿ ಮಾಡಿದರೆ ನಾನು ಜಾಸ್ತಿ ಇದನ್ನೇ ಮಾಡೋದು, ತೆಂಗಿನ ತುರಿನ ಹುರಿಯೋದು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲಿ ನೀವು ಟ್ರೈ ಮಾಡಿ ರೊಟ್ಟಿ ಹಾಕಿದರೆ. ಇವಾಗ ಅದನ್ನು ಸಹ ಹುರಿದಾಯಿತು.
ಫ್ರೆಂಡ್ಸ್ ಹಾಗೇ ಟೈಮ್ ಬಂದು ಇವಾಗ 11 ಗಂಟೆ ಆಗಕ್ಕೆ ಬಂದಿದೆ ಬೆಳಗ್ಗೆ. ಮತ್ತು ಇವಾಗ ನಾನು ಹಸಿಂಕರನ್ನ ಮೇಯೋದಕ್ಕೆ ಕಟ್ಟಿದ್ದೆ, ನಮ್ಮ ಹಸನ ಇಟ್ಕೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಹಾಗೇ ನಮ್ಮೂರಲ್ಲಿ ಇವತ್ತು ಯಾವ ವಾರ, ಇವತ್ತು ಭಾನುವಾರ, ನೆನ್ನೆ ಶನಿವಾರ ನೈಟ್ 2 ಗಂಟೆಗೆ ಸ್ವಲ್ಪ ಮಳೆ ಬಂತು. ಒಂದು 2 ಗಂಟೆ ಆಗಿತ್ತು ಅನಿಸುತ್ತೆ. ಅಷ್ಟು ಜಾಸ್ತಿ ಜೋರಾಗೇನು ಬರಲಿಲ್ಲ, ಸ್ವಲ್ಪ ಬಂದ್ಬಿಟ್ಟು ಹೋಯ್ತು. ವರ್ಷದ ಮೊದಲನೇ ಮಳೆ ಅದು. ಲಕ್ಷ್ಮಿ ಬಾ ಬಾ ಬಾರವಾ, ಬಲ್ಲಿ ಬಿಸ್ತೀನಿ ಬಾ. ಬಾ, ನಾನು ಆವಾಗಲೇ ಬಾ ಅಂತ ಅಂದರೆ ಬರಲಿಲ್ಲ. ನಾನು ವಿಡಿಯೋ ಕಟ್ ಮಾಡಿ ಆದಮೇಲೆ ಮುಂದೆ ಬರ್ತಾಳೆ. ಬಾ ಈ ಕಡೆ. ಬಾ, ಫ್ರೆಂಡ್ಸ್ ಹಾಗೇ ಇವಾಗ ನಮ್ಮ ಹಸಿಗೆ ನೀರು ತೋರಿಸ್ಬಿಟ್ಟು ಮತ್ತು ಸ್ವಲ್ಪ ಹುಲ್ಲು ಹಾಕ್ಬಿಟ್ಟು ಕಟ್ಟಾಕ್ತೀನಿ. ಇನ್ನು 3 ಗಂಟೆವರೆಗೂ ಅವಳು ಇನ್ನು ಹುಲ್ಲು ತಿನ್ಕೊಂಡು ಮಲಗಿರೋದೇನು. ಫ್ರೆಂಡ್ಸ್ ಹಾಗೇ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.